ನಮಸ್ತೆ ಎಲ್ರಿಗೂ. ಏನು ಸಾರು ಮಾಡಲಿ ಇವತ್ತು ಸೀರೀಸಲ್ಲಿ 5ನೇ ದಿನ. ಇವತ್ತು ನಾನು ಮಾಡಿರೋಂಥ ಸಾರು ಬಂದ್ಬಿಟ್ಟು ಮೊಸರು ಸಾರು. ಮೊಸರು ಸಾರು ತುಂಬ ಈಸಿಯಾಗಿ ಆಗುತ್ತೆ. ಒಂದು 5 ನಿಮಿಷದಲ್ಲೆಲ್ಲ ಆಗೋಗುತ್ತೆ. ಬೇಕಾಗಿರೋದು ಒಂದು ಈರುಳ್ಳಿ, ಬೆಳ್ಳುಳ್ಳಿ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ ಜಜ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ಎಣ್ಣೆ, ಸಾಸಿವೆ ಸಿಡ್ದಿದ್ದಾದ್ಮೇಲೆ ಕಡಲೆಬೇಳೆ ಸೇರಿಸ್ಕೊತಾ ಇದ್ದೀನಿ. ಕಡಲೆಬೇಳೆ ಸೇರಿಸಿದ್ದಾದ್ಮೇಲೆ ಒಂದು ಸೀಳಿರೋಂಥ ಒಂದು ಹಸಿಮೆಣಸಿನ್ಕಾಯಿ, ಜಜ್ಜಿದ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೋಬೇಕಾಗತ್ತೆ. ಈ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಿದ್ಮೇಲೆ ನಾವು ಈರುಳ್ಳಿ ಸೇರಿಸ್ಕೊತಾ ಇದ್ದೀವಿ ಕಡೆದಾಗಿ. ಈರುಳ್ಳಿನ ತುಂಬ ಬೇಯಿಸಬಾರ್ದು ಎಣ್ಣೆಯಲ್ಲಿ, ಸ್ವಲ್ಪನೇ ಬೇಯಿಸ್ಬೇಕಂದ್ರೆ 1 ನಿಮಿಷದ ಒಳಗಡೆನೇ ಬೆಂದೋಗ್ಬಿಡುತ್ತೆ. ಅಷ್ಟಿದ್ರೆ ಸಾಕು. ಆವಾಗ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಮೊಸರು ಸಾರು ಜೊತೆ ತಿನ್ನೋದಕ್ಕೆ. ಒಂದು ಸಲ ಬಾಡಿಸಿದ ತಕ್ಷಣವೇ ಉಪ್ಪು ಮತ್ತು ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಇಲ್ಲಿ 1 ಚಮಚದಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಖಾರದ ಪುಡಿ. ಇದನ್ನು ತಕ್ಷಣ ಆಫ್ ಮಾಡ್ಕೊಂಬಿಡ್ಬೇಕು. ಖಾರದ ಪುಡಿ, ಅರಶಿನ ಪುಡಿ ಹಾಕಿದ ತಕ್ಷಣ ತಣ್ಣಗಾದ್ಮೇಲೆ ಪಾತ್ರೆ, 1 ಚಿಟಿಕೆ ಜೀರಿಗೆ ಪುಡಿ ಮತ್ತು ಮೊಸರು ಸೇರಿಸ್ಕೊತಾ ಇದ್ದೀನಿ. ಮೊಸರು ಹಾಕಿದ್ದಾದ್ಮೇಲೆ ಅದನ್ನು ಚೆನ್ನಾಗಿ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾರು ರೆಡಿ ಆಗಿಬಿಡತ್ತೆ. ಕಡೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಇದು ಬಿಸಿ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಅನ್ನದ ಜೊತೆಗೂ ಕೂಡ ಚೆನ್ನಾಗಿರುತ್ತೆ. ಯಾವಾಗಾದರೂ ಸಾರಿಗೆ ತರಕಾರಿ ಇಲ್ಲ ಅಂತ ಅಂದಾಗ ಇದನ್ನು ಟ್ರೈ ಮಾಡ್ಬೋದು. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ ಯು.